ಕಣ್ಣು ಕಾಣಲ್ಲ ಬಿಡು ಅಂತೇಳಿ 1-2 ರೂಪಾಯಿ ಕೊಡ್ತಾರೆ. ಅನುಕಂಪ ಬೇಡ, ನಮ್ಗೆ ಅವಕಾಶ ಬೇಕು. ನಾನೆಲ್ಲ ತಾನು ಮನುಷ್ಯನೇ ಅಲ್ವಾ. ಸ್ವಾವಲಂಬಿಯಾಗಿ ಬದುಕಬೇಕನ್ನೋದು ನನ್ನ ಆಸೆ. ಅಯ್ಯೋ ಪಾಪ ಅಂತ ಇರಬೇಕು, ಆದರೆ ಅತಿಯಾಗಿರಬಾರ್ದು. ದ್ವೇಷದಿಂದ ನಮ್ಮನ್ನು ನಾವೇ ಗೆಲ್ಲಕ್ಕಾಗೋದು. ಪ್ರತಿಯೊಬ್ಬರು ಕಷ್ಟ ಬರುತ್ತೆ, ಕಷ್ಟಪಟ್ಟು ಮನುಷ್ಯ ಯಾರೂ ಇಲ್ಲ. ಉದ್ಯೋಗ ಸಿಗಲಿಲ್ಲ ಅಂತೇಳಿ ನಾನು ಮನೇಲಿ ಕೂರಲಿಲ್ಲ. ದಯಮಾಡಿ ಯಾರಿಗಾದ್ರೂ ನಿಮಗೆ ನಾವು ಉದ್ಯೋಗ ಕೊಡಿಸ್ಬೇಕು, ಸ್ವಾವಲಂಬಿ ಬದುಕಬೇಕನ್ನೋ ನನ್ನ ಆಸೆ. ದಯಮಾಡಿ ನಿಮ್ಗಾದರೂ ಕೊಡಿಸ್ಬೇಕನ್ನೋ ಮನೋಭಾವನೆ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸಾಧನೆ ಅಂತ ಹೇಳಿದರೆ ಕೇವಲ ಪ್ರಶಸ್ತಿ ಪುರಸ್ಕಾರಗಳು ಮಾತ್ರ ಅಲ್ಲ. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ, ನಡತೆಯಿಂದ ಸ್ವಾವಲಂಬನೆಯ ಜೀವನವನ್ನು ಮಾಡಿದರೆ ಅದು ಕೂಡ ಸಾಧನೆಯೇ. ಇವತ್ತು ಧರ್ಮಸ್ಥಳದಲ್ಲಿ ನಮ್ಮ ಜೊತೆಗೆ ಅಂತಹ ಒಬ್ಬ ವಿಶೇಷ ಸ್ಫೂರ್ತಿದಾಯಕ ವ್ಯಕ್ತಿತ್ವ ನಮ್ಮ ಜೊತೆಗೆ ಇದ್ದಾರೆ. ಅವರೇ ಹಾಸನದ ನರಸಿಂಹಮೂರ್ತಿಯವರು. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು, ನಿಮ್ಮ ಊರು, ಯಾವ ಊರಿಂದ ಬಂದಿದ್ದೀರಿ ಸರ್? ನನ್ನ ಹೆಸರು ನರಸಿಂಹಮೂರ್ತಿ. ನಾನು ಮೂಲತಃ ತುಮಕೂರು ಜಿಲ್ಲೆಯವನು. ಅದು ನಾನು ಹಾಸನದಲ್ಲಿ ನಾನು ವಾಸವಾಗಿರ್ತೇನೆ. 3 ವರ್ಷದಲ್ಲಿ ನಾನು ಬ್ರೈನ್ ಫೀವರಿಂದ ನಾನು ಕಾಯಿಲೆಯಿಂದ ಬಳಲ್ತಿದ್ದು 4ನೇ ವಯಸ್ಸಿನಲ್ಲಿ ನಾನು ದೃಷ್ಟಿಯನ್ನು ಕಳೆದುಕೊಂಡೆ. ಆದ ನಂತರ KWAB ಅಂದರೆ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್, ಆ ಸಂಸ್ಥೆಯವರು ನನ್ನನ್ನು ಇಂಡಿವಿಜುವಲ್ ಆಗಿ ಪರಿಚಯ ಮಾಡಿಕೊಂಡು ಸಂಸ್ಥೆಗೆ ಕರೆದುಕೊಂಡು ಹೋದರು. ಆನಂತರ ನಾನು ವಿದ್ಯಾಭ್ಯಾಸ ನಾನು 6ನೇ ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. 1ರಿಂದ 10ನೇ ಕ್ಲಾಸ್ವರೆಗೂ ವಿಜಯಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ನಾನು ಓದಿದೆ, ವ್ಯಾಸಂಗ ಮಾಡಿದೆ. ಆದ ನಂತರ ನನಗೆ PUC ಮಾಡಲಿಕ್ಕೆ ಹಣ ಸಮಸ್ಯೆ ಇತ್ತು. ಅದಂತೂ ತುಂಬ ಕಷ್ಟಪಟ್ಟೆ. ತಂದೆಯವರು ಎಕ್ಸ್ಪರ್ಟ್ ಆದರು. ಆನಂತರ ನಾನು ತುಮಕೂರು ಜಿಲ್ಲೆಯಲ್ಲಿ ಉಚ್ಚಯ್ಯ ಅಂತೇಳಿ ಅವರು ZP ಮೆಂಬರ್ ಆಗಿದ್ದರು. ಅವ್ರ ಬಳಿ ಹೋದಾಗ ನಾನು ಮನವಿ ಮಾಡಿಕೊಂಡೆ, ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ನನಗೆ ತುಂಬ ಹಣ ಸಹಾಯ ಮಾಡಿ ನಂತರ ಅಡ್ಮಿಷನ್ ಕೊಡಿಸಿ, ಆ ಶೀಟ್ ಕೊಡಿಸಿ ನನಗೆ ಹೆಲ್ಪ್ ಮಾಡಿದ್ರು. ಸೆಕೆಂಡ್ PUCನಲ್ಲಿ ನಾನು 69% ತಗೊಂಡು ನಾನು ಉತ್ತೀರ್ಣ ಆದೆ. ಆನಂತರ ನಾನು ಲಾ ಮಾಡಬೇಕಂತ ಹೇಳಿ ನಾನು ಮಂಗಳೂರಿನಲ್ಲಿ ಹೋದೆ, SDMC ಕಾಲೇಜಲ್ಲಿ ಹೋದೆ. ಅಲ್ಲಿ ಕಾರಣಾಂತರಗಳಿಂದ ನನಗೆ ಆಗಲಿಲ್ಲ. ಆನಂತರ ನಾನು BA ಕಂಟಿನ್ಯೂ ಮಾಡಿದೆ ಯಲಹಂಕ ಕಾಲೇಜಲ್ಲಿ. BA ಮುಗಿಸ್ಕೊಂಡು MSWA ಮಾಡಿದೆ. MSWAದಲ್ಲಿ ಉತ್ತೀರ್ಣ ಆದೆ. ಆನಂತರ ನಾನು ಉದ್ಯೋಗ ಪಡ್ಕೋಬೇಕಂತೇಳಿ ತುಂಬ ಸರ್ಕಾರಿ ನೌಕರಿಗೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡಿದೆ, ಆಗಲಿಲ್ಲ. ಆನಂತರ ನಾನು ಹಾಗಂತೇಳಿ ನಾನು ಉದ್ಯೋಗ ಸಿಗಲಿಲ್ಲ ಅಂತೇಳಿ ನಾನು ಮನೆಯಲ್ಲಿ ಕೂರಲಿಲ್ಲ. ಏನಾದರೂ ಜೀವನೋಪಯೋಗ ಮಾಡಬೇಕಂತ ಹೇಳಿ ನಾನು ಪ್ರತಿಯೊಂದು ಹಳ್ಳಿಗೂ ನಾನು ಕಲೆಯನ್ನು ಪ್ರತಿಭೆ ತೋರಿಸಿ ನನ್ನ ಜೀವನವನ್ನು ಸಾಗಿಸ್ತಿದ್ದೇನೆ. ಹಾಗಾಗಿ ದಯಮಾಡಿ ಯಾರಿಗಾದ್ರೂ ನಿಮಗೆ ನನಗೆ ಉದ್ಯೋಗ ಕೊಡಿಸ್ಬೇಕು, ಒಂದು ಸ್ವಾವಲಂಬಿ ಬದುಕಬೇಕನ್ನೋ ನನ್ನ ಆಸೆ. ದಯಮಾಡಿ ನಿಮ್ಗಾದರೂ ಕೊಡಿಸ್ಬೇಕನ್ನೋ ಮನೋಭಾವನೆ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ಅಥವಾ ನನ್ನ ಸಂಪರ್ಕ ಮಾಡ್ಬೋದು. ಎಸ್, ಹೌದು. ಇದು ಇವರ ಜೀವನದ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ನಮಗೆ ಹೇಳಿದ್ದಾರೆ. ಈ ಪರಿಚಯವನ್ನು ಕೇಳಿದಾಗ ನಮಗೆ ಒಂದಷ್ಟು ಪ್ರಶ್ನೆಗಳು ಮೂಡುವುದು ಸಹಜ. ಅಣ್ಣ, ಅಂದರೆ ಈಗ ನಾವೆಲ್ಲ ಪರೀಕ್ಷೆ ಬರೆಯೋ ರೀತಿಗೂ, ನಾವೆಲ್ಲ ಓದುವ ರೀತಿಗೂ, ಮತ್ತು ನಿಮಗೆ ಪರೀಕ್ಷೆ ಬರೆಯೋ ರೀತಿಗೂ ಮತ್ತು ಓದುವ ರೀತಿಗೂ ಅದು ಹೇಗಿರುತ್ತೆ ಅನ್ನೋದು ಹೇಳ್ಬೋದಾ? ಓಕೆ ಸರ್, ಖಂಡಿತ ಸರ್. ನಾವು 10th ಎಕ್ಸಾಮ್ ಬರೀಬೇಕಾದ್ರೆ 9th ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀಬೇಕಾಗ್ತಿದೆ. ನಾವು ಏನು ಹೇಳ್ತೀವಿ ಅದನ್ನು ಮಾತ್ರ ಅವರು ಬರೀಬೇಕಾಗ್ತಿದೆ. ವ್ಯಾಲ್ಯೂಯೇಷನ್ ಸೇಮ್ ವ್ಯಾಲ್ಯೂಯೇಷನ್ನೇ ಇರುತ್ತೆ. ನಾವೇನು ಎಕ್ಸಾಮ್ ಬರ್ತೀವಿ ವ್ಯಾಲ್ಯೂಯೇಷನ್ ಸೇಮ್ ಇರುತ್ತೆ, ರಿಸಲ್ಟ್ ಕೂಡ ಸೇಮ್ ಬರುತ್ತೆ ಸರ್. ಮತ್ತು ನೀವು ಹೇಳಿದ್ರೆ ನೀವು MSW ಗ್ರಾಜುಯೇಷನನ್ನು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಅಂದರೆ ಈಗ ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಎಲ್ಲ ಸೌಲಭ್ಯ ಇದ್ದು ಕೂಡ ಅವರು ಓದೋದು ಕಡಿಮೆ. ಅಂದರೆ ಈಗಿನ ಯುವಕರು ಏನಿದ್ದಾರೆ ಅವರು ಓದೋದಕ್ಕೆ ಅಷ್ಟು ಇಷ್ಟಪಡಲ್ಲ, ಕೆಲವರಿಗೆ ಆಗೋದಿಲ್ಲ. ಅಂಥದ್ರಲ್ಲಿ ನೀವು ಇದರಲ್ಲಿ MSW ಕಂಪ್ಲೀಟ್ ಮಾಡಿದ್ದೀರಾ. ಇದಕ್ಕೆ ನಿಮಗೆ ಯಾರು ಪ್ರೇರಣೆ ಆದವರು, ಯಾರು ಸ್ಫೂರ್ತಿ ಆದವರು? ಸರ್, ನಾನು MSW ಮಾಡಿದ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಕಾಲೇಜ್ ಬೆಂಗಳೂರಲ್ಲಿ ಓದಿದ್ದು. ನಾನು ಡಿಗ್ರಿ ಮುಗಿದ ನಂತರ ನಾನು ಏನು ಮಾಡೋಕ್ಕಂತ ನನಗೆ ಗೊತ್ತಿರಲಿಲ್ಲ. ನಾನು ಮೊದಲಿಗೆ JP ಕ್ಯಾಂಪಸ್ಗೆ ಹೋದೆ. ನಾನು MA ಸಂಸ್ಕೃತ ಮಾಡೋಕ್ಕಂತ ಹೋದೆ. ಆವಾಗ ಆ ಮೇಡಮ್ ಏನಂದರು, 16,000 ರೂಪಾಯಿ ಫೀಸ್ ಆಗುತ್ತೆ ಅಂತ ಹೇಳಿದ್ರು. ನಂತರ ಅಷ್ಟು ಕಟ್ಟಲಿಕ್ಕೆ ಹಣ ಇರಲಿಲ್ಲ. ಹಾಗೇನು ಮಾಡೋದು, ಕಡಿಮೆ ಇಲ್ಲಿದೆ ಅಂತ ನಾನು ಹುಡುಕ ಹೋದಾಗ MSW ಫೀಸ್ ಕಡಿಮೆ ಇತ್ತು. ಅಲ್ಲಿ ಹೋದಾಗ ಜಾಯಿನ್ ಆದೆ. ನಿಸರ್ಗ ಮೇಡಮ್ ಮತ್ತು ನನಗೆ ಸಹಾಯ ಮಾಡಿದರು, ಫೀಸ್ ಸಮೇತ ಅವರೇ ನಮಗೆ ಹೆಲ್ಪ್ ಮಾಡಿದ್ರು. ಆನಂತರ ನಮಗೆ ವೀಕ್ಲಿ 2 ದಿನ ಫೀಲ್ಡ್ ವರ್ಕ್ ಅಂತ ಇರೋದು. MSWದಲ್ಲಿ ಫೀಲ್ಡ್ ವರ್ಕ್ ಅಂತ ಮಾಡ್ತಿದ್ದರು ಸರ್. ಹಾಂ ಸರ್, ಆ ಫೀಲ್ಡ್ ವರ್ಕ್ನಲ್ಲಿ ನಾನೇನು ಮಾಡ್ತಿದ್ದೆ, ರಿಪೋರ್ಟ್ಸನ್ನು ಪ್ರತಿದಿನ ನಾವು ಏನೋ ಮಾಡ್ತಿದ್ವಿ, ರಿಪೋರ್ಟ್ಸನ್ನು ಬ್ರೈಲ್ ಲಿಪಿಯಲ್ಲಿ ಬರ್ಕೊತಿದ್ದೆ. ಬ್ರೈಲ್ ಲಿಪಿ ಬರ್ಕೊಂಡು ಆನಂತರ ನಾನು ನಾರ್ಮಲ್ ಬುಕ್ಸಲ್ಲಿ ನಾನು ಇದು ಮಾಡ್ತಿದ್ದೆ, ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ಸರ್. ಟೆಸ್ಟಲ್ಲಿ ಏನು ಮಾಡ್ತಿದ್ರು, ಟೆಸ್ಟ್ ಎಕ್ಸಾಮ್ ಮೇಡಮು ಬರಿಬೇಕಂತ ಹೇಳ್ತಿದ್ರು. ನಾನು ಮೇಡಮ್ ಟೆಸ್ಟ್ ಬರೋದು ಕಷ್ಟ ಆಗುತ್ತೆ,
ನೀವು ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ, ಅದು ನೀವು ಮಾರ್ಕ್ಸ್ ಹಾಕೊಂಡು ಹೋಗಿ ಅಂತ ಹೇಳ್ತಿದ್ದೆ ಸರ್. ನಿಮಗೆ ಇಷ್ಟೆಲ್ಲ ಸಮಸ್ಯೆಗಳ ಇದ್ರೂ ಕೂಡ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾರೆ? ನಿಮ್ಮ ಅಣ್ಣ, ನೀವು ಹಾಸನದಲ್ಲಿ ಹೊಲ ವ್ಯವಸಾಯ ಮಾಡೋದು ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ನಿಮ್ಮ ಅಣ್ಣ ನಿಮ್ಮ ಜೊತೆಗೆ ಹೇಗೆ ಶಕ್ತಿಯಾಗಿ ನಿಂತಿದ್ದಾರೆ ನಿಮ್ಮ ಜೊತೆಗೆ? ಸರ್ ನಾನು ಹೇಳೋದಂದ್ರೆ ನಮ್ಮ ತಂದೆಯವರು 2017 ನಮ್ಮ ತಂದೆಯವರು ತೀರೋದ್ರು, ತಾಯಿಯವರು 2019 ತೀರೋದ್ರು. ಆ ಸಂದರ್ಭ ನನಗೆ ತುಂಬ ಸಂಕಷ್ಟ ಆಯಿತು. ಒಂದು ಆರ್ಥಿಕ ಸಮಸ್ಯೆನೂ ಆಯಿತು, ಜೊತೆಗೆ ಮನೆ ಕಡೆ ಸಹ ತುಂಬ ಸಮಸ್ಯೆ ಆಯಿತು. ಆನಂತರ ನಮ್ಮದು ಒಂದು 2 ಎಕರೆ ಜಮೀನಿದೆ. ಜಮೀನು ಸ್ವಲ್ಪ ಸಮಸ್ಯೆ ಆಗಿ ಮನೆ ಸ್ವಲ್ಪ ದೂರ ಇದೆ. ಆನಂತರ ನಮ್ಮ ಪೊಲೀಸ್ ಇಲಾಖೆ ಅವ್ರು ಬಂದು ಸ್ವಲ್ಪ ಸಮಸ್ಯೆ ಬಗೆಹರಿಸಿದ್ರು. ನನಗೆ ಆರ್ಥಿಕ ತುಂಬ ಆರ್ಥಿಕ ಸಮಸ್ಯೆ ಇದೆ. ಅವ್ರು ಹೇಳ್ತಾರೆ ನೀವು ಏನು ಬೇಕು ಏನಾದರೂ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀವು ಏನು ಮಾಡೋಕ್ಕೂ ಅವ್ರು ನಮ್ಗೆ ಸಹಾಯ ಮಾಡ್ತಾವ್ರೆ ಸರ್. ನಾವು ಏನೇ ಒಂದು ಎಕ್ಸಾಂಪಲ್ ಒಂದು ಆರ್ಥಿಕ ಸಮಸ್ಯೆ ಇದ್ದರೆ ಅಟ್ಲೀಸ್ಟ್ ಅವ್ರ ಕೈಲಿ ಆಗಿಲ್ಲ ಬೇರೆ ಕಡೆ ಸಹಾಯ ಮಾಡಿಸ್ತಾರೆ. ಜೊತೆಗೆ ನಮ್ಗೆ ಏನಾದರೂ ಓದಲಿಕ್ಕೆ ಕಾಲೇಜು ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಮತ್ತು ಯಾವ ರೀತಿಯೆಲ್ಲ ದಿನನಿತ್ಯ ಜೀವನದಲ್ಲಿ ಯಾವ ರೀತಿಯೆಲ್ಲ ಕಷ್ಟಗಳು ನಿಮ್ಮ ಜೀವನದಲ್ಲಿ ಎದುರಾಗುತ್ತೆ, ಅದನ್ನು ನೀವು ಹೇಗೆ ಧೈರ್ಯದಿಂದ ಎದುರಿಸ್ತೀರಾ? ಸರ್ ಖಂಡಿತ ನಾನು ಪ್ರತಿದಿನ ನಾನು ಒಂದಲ್ಲ ಒಂದು ರೀತಿ ಸಮಸ್ಯೆನ ಎದುರಿಸ್ತಾನೇ ಇದ್ದೀನಿ. ಒಂದು ಊರಿಂದ ಮತ್ತೊಂದು ಊರು ಹೋಗಲಿಕ್ಕೆ ಒಂದು ಸಮಸ್ಯೆ, ಬಸ್ಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಸಮಸ್ಯೆಗಳು. ಆ ಸಮಸ್ಯೆ ಬಂದಾಗ ನಾವು ಸಮಸ್ಯೆ ಬಂತಂತ ನಾವು ಹೆದರಬಾರ್ದು. ಆ ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕು ಅನ್ನೋದು ನಾವು ತಿಳ್ಕೊಬೇಕಾಗ್ತಿದೆ. ಒಂದು ಜನ ಎಕ್ಸಾಂಪಲ್ ಅಂದರೆ ಒಂದು ಸಮಸ್ಯೆ ಬಂತು, ಯಾರೊಬ್ಬರು ನಮ್ಮನ್ನ ಒಂದು ರೀತಿಯಾಗಿ ನೋಡ್ತಾರೆ ಸಮಾಜದಲ್ಲಿ, ಅದನ್ನ ನಾವು ತಲೆಗೆ ಹಾಕೋಬಾರ್ದು. ಯಾವುದೇ ಸಮಸ್ಯೆ ಅಂದರೂ ಓಕೆ ಸರ್ ನನ್ನಿಂದ ತಪ್ಪಾಯಿತು, ನಮ್ದು ತಪ್ಪಿಲ್ಲ ಅಂದ್ರೆ ನಮ್ದು ತಪ್ಪಾಯಿತು ಅಂತ ನಾವು ಆ ರೀತಿ ಮಾಡ್ಕೋಬೇಕು. ಯಾವತ್ತು ಮೌನವಾಗಿರ್ಬೇಕು. ಮೌನ ನಿಂದಿರೋ ಒಂದು ಜಗತ್ತನ್ನೇ ಗೆಲ್ಬೋದು, ದ್ವೇಷದಿಂದ ನಮ್ಮನ್ನು ನಾವೇ ಗೆಲ್ಲಕ್ಕಾಗೋದಿಲ್ಲ. ಯಾವತ್ತು ಮೌನ ಅಂತ ಇರಬೇಕು. ಈಗ ನಿಮ್ಮದು MSW ಕಂಪ್ಲೀಟ್ ಆಗಿದೆ, ಉತ್ತಮವಾದ ಶಿಕ್ಷಣವನ್ನು ಇಲ್ಲಿ ತನಕ ಪಡ್ಕೊಂಡು ಬಂದಿದ್ದೀರಾ, ಎಲ್ಲ ಕಷ್ಟಗಳನ್ನು ಮೀರಿ. ಮುಂದೆ ನೀವು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಸರ್ ಮುಂದೆ ನಾನು ಒಂದು ಸರ್ಕಾರಿ ನೌಕರಿ ಮಾಡೋಕ್ಕಂತ ಇದ್ದೀನಿ. ಪ್ರತಿದಿನ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ, ಆಗಲಿಲ್ಲ. ಕನಿಷ್ಠ ಪಕ್ಷ ಒಂದು ಖಾಸಗಿ ವಲಯದಲ್ಲಿ ಅದು ನಾನು ಕೆಲಸ ಮಾಡೋಕ್ಕಂತ ಇದೆ. ಯಾಕೆಂದರೆ ನಾನು ಸ್ವಾವಲಂಬಿಯಾಗಿ ಬದುಕಬೇಕನ್ನೋದು ನನ್ನ ಆಸೆ. ಹಾಗಾಗಿ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ ಸರ್. ಹೌದಾ? ನೀವು ಮಂಜುನಾಥ ಸ್ವಾಮಿಯ ಹೆಸರು ಹೇಳಿದ್ರಿ. ನಾವು ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಇದ್ದೀವಿ. ನೀವು ಧರ್ಮಸ್ಥಳಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಮತ್ತು ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋ ಒಂದು ಆಶಯ, ಹಂಬಲ ನಿಮಗೆ ಯಾವತ್ತಿಂದ ಶುರುವಾಯಿತು? ನಾವು ಧರ್ಮಸ್ಥಳ ಸುಮಾರು ನಮ್ಮ ತಂದೆಯವರಿಂದ ಸುಮಾರು ನಾವು 2003ರಿಂದ ಧರ್ಮಸ್ಥಳ ಬರ್ತಾನೆ ಇದ್ದೀವಿ. ನಾನು ಇಂಡಿವಿಜುವಲಿ ನಾನು ಒಬ್ಬನೇ ಬರ್ತಿದ್ದು 6 ವರ್ಷದಿಂದ ಬರ್ತಾಯಿದ್ದೀನಿ. ಆ ಧರ್ಮಸ್ಥಳಕ್ಕೆ ನಾವು ದರ್ಶನ ಮಾಡೋಕ್ಕಂತ ಒಂದು ಜೊತೆಗೆ ಆ ಧರ್ಮಸ್ಥಳದಲ್ಲಿ ಮಾಡುವಂಥ ಸಮಾಜ ಕಾರ್ಯಗಳಿಗೆ ನಾನು ತಲೆಬಾಗಿ ನಾನು ನಮಸ್ಕಾರ ಮಾಡ್ತೀನಿ ಸರ್. ಯಾಕೆಂತಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಂದು ಜಾತಿ ಪರವಾಗಿಲ್ಲ, ಒಂದು ಧರ್ಮ ಪರವಾಗಿ ಇಲ್ಲ, ಸಮಾಜ ಎಲ್ಲ ಒಟ್ಟಾರೆಯಾಗಿ ಎಲ್ಲ ಜಾತಿ ಎಲ್ಲ ಧರ್ಮವಾಗಿ ಒಟ್ಟಾರೆ ಕರೆದುಕೊಂಡು ಹೋಗೋ ಕೆಲಸ ಮಂಜುನಾಥ ಸ್ವಾಮಿ ಮಾಡ್ತಿದೆ. ಜೊತೆಗೆ ಎಲ್ಲರೂ ಸ್ವಾವಲಂಬಿಯಾಗಿ ಮಾಡ್ತಿದೆ ಅನ್ನೋ ಮಂಜುನಾಥ ಸ್ವಾಮಿ ಪ್ರತಿಯೊಬ್ಬರು ಗೊತ್ತಿರಲಿ. ಹಾಗಾಗಿ ನಾವು ಯಾವುದೇ ಧರ್ಮಸ್ಥಳ ಒಂದು ಧರ್ಮ ಬಗ್ಗೆ ಆಗಲಿ, ಒಂದು ಧರ್ಮದ ಪರವಾಗಿದೆ, ಒಂದು ಜಾತಿ ಪರವಾಗಿದೆ, ಖಂಡಿತವಾಗ್ಲೂ ಸುಳ್ಳು. ಕೆಲವರು ಅದನ್ನು ತಪ್ಪು ಮಾಹಿತಿ ಸಂದೇಶ ಕೊಡ್ಬೋದು, ಅದು ಖಂಡಿತವಾಗ್ಲೂ ಸುಳ್ಳು. ಆದರೆ ಹಾಗಾಗಿ ಎರಡನೇದಾಗಿ ಈ ಧರ್ಮಸ್ಥಳದಷ್ಟು ಫೆಸಿಲಿಟಿ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಒಳ್ಳೆ ಫೆಸಿಲಿಟಿ ಇದೆ, ತುಂಬ ಸೌಲಭ್ಯ ಚೆನ್ನಾಗಿದೆ. ಅದೇ ಕಡಿಮೆ ದರದಲ್ಲಿ ಇಲ್ಲಿ ಅಂತ ಸಿಗುವಂಥ ಫೆಸಿಲಿಟಿ ಎಲ್ಲೂ ಸಿಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ನೀವು ನಿನ್ನೆ ಧರ್ಮಸ್ಥಳಕ್ಕೆ ಬಂದ್ರಿ ಅಣ್ಣ. ಧರ್ಮಸ್ಥಳದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅಂದರೆ ಧರ್ಮಸ್ಥಳ ದೇವರ ಮೇಲಿನ ಭಕ್ತಿ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಅದರಿಂದ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಗಿದೆ? ಅಥವಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಂಬುವುದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು? ಯಾವ ರೀತಿಯ ಶಕ್ತಿ ನಿಮಗೀಗ ಮಂಜುನಾಥ ಸ್ವಾಮಿ ನಿಮಗೆ ಕೊಟ್ಟಿದ್ದಾರೆ? ಸರ್ ಖಂಡಿತ ಸರ್, ನಾನು 2019ರಲ್ಲಿ ಕೊರೋನಾ ಬಂತು. ನಿಮಗೆಲ್ಲ ಗೊತ್ತಿರೋಂಥ ವಿಷಯನೇ. 2019 ಕೊರೋನಾ ಬಂತು, ನನಗೆ 20ರಲ್ಲಿ ಪಾಸಿಟಿವ್ ಆಯಿತು. ಆನಂತರ ಏನು ಮಾಡೋದು, ತುಂಬ ನನಗೆ ದೇವರಲ್ಲಿ ಭಕ್ತಿ ಜಾಸ್ತಿ. ತುಂಬ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಯಾವುದೂ ಆಗಲಿಲ್ಲ. ಕೊನೆಯದಾಗಿ ನಾನು 2021ರಲ್ಲಿ ಮಂಜುನಾಥ ಸ್ವಾಮಿಗೆ ಬಂದೆ. ನಾನು ಬಂದಿರುವಂಥ ಸಂಕಷ್ಟಗಳನ್ನು ದೂರ ಮಾಡಪ್ಪ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದೆ. 2022ರಲ್ಲಿ ನನಗೇನು ಸರ್ಕಾರದ ಫೆಸಿಲಿಟಿ ಇರಲಿಲ್ಲ, ಆ ಫೆಸಿಲಿಟಿಯನ್ನು ನಾನು ಆ ಮಂಜುನಾಥ ಸ್ವಾಮಿ ನನಗೆ ಕೊಟ್ಟಿದ್ದಾರೆ ಸರ್. ಹಾಗೆ ಮಂಜುನಾಥ ಸ್ವಾಮಿಯ ಮೇಲೆ ನಿಮಗೆ ಅಪಾರವಾದಂತಹ ಭಕ್ತಿ ಇದೆ. ನಿಮ್ಮ ಮಂಜುನಾಥ ಸ್ವಾಮಿಯ ಭಕ್ತಿಯ ಬಗ್ಗೆ ನೀವು ಮಾತಾಡೋದಾದರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಊರಿನ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ನಿನ್ನೆಯಿಂದ ಇಲ್ಲಿ ಇದ್ರಿ, ಯಾವ ರೀತಿಯೆಲ್ಲ ವಾತಾವರಣ ಅಥವಾ ಬೇರೆ ನೀವು ಪರಿಚಯ ಆದಂತಹ ಜನಗಳಾಗಿರ್ಬೋದು ಅಥವಾ ದೇವರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸರ್, ಧರ್ಮಸ್ಥಳ ಬಗ್ಗೆ ನಾನು ಮಾತಾಡೋದಾದರೆ, ಧರ್ಮಸ್ಥಳ ಇಲ್ಲಿ ದೇವಸ್ಥಾನ ಇದೆ, ಮಂಜುನಾಥ ಸ್ವಾಮಿ ದೇವರು ಇದ್ದಾರೆ ಅನ್ನೋ ಅಂದಕ್ಕೆ ಎಲ್ಲರೂ ಬರ್ತಾರೆ.
ಜೊತೆಗೆ ಆ ಧರ್ಮಸ್ಥಳದಲ್ಲಿ ಮಾಡುವಂತಹ ಸಮಾಜ ಕಾರ್ಯಗಳು ಕೆಲವರಿಗೆ ಗೊತ್ತಿಲ್ಲ. ಹಾಗೆ ಧರ್ಮಸ್ಥಳ ಬಗ್ಗೆ ಒಂದು ದೇವಸ್ಥಾನ ಜೊತೆಗೆ ಎಲ್ಲರನ್ನೂ ಸ್ವಾವಲಂಬಿಯಾಗಿ ಬದಲಿಕ್ಕೆ ಮಂಜುಸ್ವಾಮಿ ಹೆಲ್ಪ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ನಾನು ನಿನ್ನೆ ಇಲ್ಲಿಗೆ ನಾನು ಬಂದೆ. ನನಗೆ ತುಂಬ ಜನಗಳಾಗಿರ್ಬೋದು, ಇಲ್ಲಿ ಇಲ್ಲಿರುವಂಥ ಎಲ್ಲ ಆಡಳಿತ ಸಿಬ್ಬಂದಿಗಳು ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ರು. ನನಗೆ ಅಂತಲ್ಲ, ಯಾರೇ ಬಂದರೂ ಕೂಡ ಉತ್ತಮವಾದ ಮಾಹಿತಿ ಕೊಟ್ಟು ಅವ್ರು ಗೌರವಿಸ್ತಾರೆ ಸರ್. ಅಣ್ಣ, ಮತ್ತು ಈಗ ನೀವು ಹೇಳಿದ್ರಿ SSLC ಆಯಿತು, PUC ಆಯಿತು, MSW ಆಯಿತು, ಈ ನೀವು ವ್ಯಾಸಂಗ ಮಾಡುವಂತಹ ಸಮಯದಲ್ಲಿ ಏನೇನೆಲ್ಲ ಕಷ್ಟಗಳು ನಿಮಗೆ ಎದುರಾಯಿತು? ಅಂದರೆ ದಿನನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕಷ್ಟಗಳು ಬರುತ್ತೆ. ಆದರೆ ನಿಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ಯಾವ ರೀತಿಯ ಕಷ್ಟಗಳೆಲ್ಲ ನಿಮ್ಮ ಜೀವನದಲ್ಲಿ ಎದುರಾಯಿತು? ಸರ್, ಮೊದಲಿಗೆ ನಾನು SSLC ಹೋದೆ. SSLC ಪಾಸ್ ನಂತರ PUCಗೆ ತುಮಕೂರಿಗೆ ಹೋದೆ. ತುಮಕೂರಿನಲ್ಲಿ ತುಂಬ ಉಪನ್ಯಾಸಕರು ನನಗೆ ಹೇಳಿದರು, ಹಿಂಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಇಲ್ಲಿ ಹತ್ತಿರದಲ್ಲಿ ಎಲ್ಲ ಮೂರಲ್ಲಿ ಸೇರಿಸ್ಕೋ, ಇಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಯಾರು ಕೇರ್ ಮಾಡೋದಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಮಾಡ್ತೀನಿ ಅಂತ ಹೇಳಿ ನಾನು PUC ಮಾಡಿದೆ. ಅದ್ರ ಸಮಸ್ಯೆಗಳು ಅಂದರೆ ನನಗೆ ತುಂಬ ಸಮಸ್ಯೆ. ಒಂದು ಟೆಸ್ಟ್ ಬಂದಾಗದ್ರೆ ನಂಗೆ ಚಿಂತೆ ಆಗೋದು, ಏನು ರೈಟ್ರ್ ಏನು ಮಾಡೋದು ಅಂತ. ಯಾಕೆ ಲೆಕ್ಚರ್ಸ್ ನಮ್ಮನ್ನ ಯಾರು ಕೇರ್ ಮಾಡ್ತಿರಲಿಲ್ಲ, ಏನು ಕಾಣಲ್ಲ ಬಿಡು ಅಂತೇಳಿ ಅವರು ಟೆಸ್ಟ್ಗೆ ಬರ್ಸ್ತಿರಲಿಲ್ಲ, ಅವರೇ ಮಾರ್ಕ್ಸ್ ಹಾಕ್ತಿದ್ರು. ನನಗೆ ಅದು ಇಷ್ಟ ಆಗ್ತಿರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಏನಿದೆ ಅದು ನನಗೂ ಆಗಬೇಕು. ನಾನೆಲ್ಲ ತಾನು ಮನುಷ್ಯನಲ್ವಾ. ಒಂದು ಟೆಸ್ಟ್ ಬರೋಕ್ಕಾಗಿಲ್ಲ ಅಂದರು ನೀವು ಕ್ವಶನ್ ಕೆಲಸ ಆನ್ಸರ್ ಮಾಡ್ತೀನಿ ಅವ್ರಿಗೆ ಒಪ್ತಿರಲಿಲ್ಲ. ಅದು ನಮ್ಮನ್ನ ಯಾರು ಥರ ಕೇರ್ ಮಾಡ್ತಿರಲಿಲ್ಲ ಲೆಕ್ಚರರ್ಸ್. ಈ ಕಣ್ಣಲ್ಲಿ ಬಂದೊಂದು ಅನುಕಂಪ ತೋರಿಸೋರು. ಅನುಕಂಪ ಬೇಡ, ನಮ್ಗೆ ಅವಕಾಶ ಬೇಕು. ಅದು ಪ್ರತಿಯೊಂದು ಮನುಷ್ಯನಿಗೆ ಯಾವ ಅನುಕಂಪ ಬರುತ್ತೆ ಅಂದರೆ ಆ ಮನುಷ್ಯನಿಗೆ ಏನಾಗುತ್ತೆ, ಏನು ಬಿಡು ನಾವು ಹೆಂಗೆ ಮಾಡೋದು ನಡೆಯುತ್ತೆ ಅಂತ ಈ ಥರ ಆಗ್ಬಿಡುತ್ತೆ. ನಮ್ಗೆ ಅವಕಾಶ ಬೇಕು ಒಂದು ಎರಡನೇದಾಗಿ ಅಯ್ಯೋ ಪಾಪ ಅಂತ ಇರಬೇಕು, ಆದರೆ ಅತಿಯಾಗಿರಬಾರ್ದು. ನಾನೇ ಆಗಿರೋದು ನಾವು ಉದ್ಯೋಗವನ್ನು ಕೊಡಿಸ್ಬೇಕು, ಹಣವನ್ನು ಕೊಡಬಾರ್ದು ವಿನಃ ಉದ್ಯೋಗವನ್ನು ಕೊಡಿಸ್ಬೇಕು. ನಾವು ಹಣ ಕೊಟ್ಟು ಅಂದರೆ ನಾವು ಭಿಕ್ಷೆ ಕೊಟ್ಟಂಗೆ ಆಗುತ್ತೆ. ಯಾರಾಗಿರೋದು ನಾವು ಒಂದು ಕೆಲಸ ಕೇಳೋಕ್ಕೆ ನಾವು ಹೋಗ್ತೀವಿ, ಅವಾಗ ಏನಾಗುತ್ತೆ ಅಂದರೆ ಕಾಣಲ್ಲ ಬಿಡು ಅಂತೇಳಿ 1-2 ರೂಪಾಯಿ ಕೊಡ್ತಾರೆ. ಅದು ಬಹಳ ತಪ್ಪು. ಅದು ಕೆಲಸವನ್ನು ಕೊಡಬೇಕು. ಎರಡನೇದಾಗಿ ನಾನು ಡಿಗ್ರಿಗೆ ಹೋದೆ. ಡಿಗ್ರಿನಲ್ಲಿ ಪ್ರತಿನಿತ್ಯ ಸಮಸ್ಯೆ, ಹೋಗಿ ಬರೋದು ಕಷ್ಟ ಆಗುತ್ತೆ. ಹಾಸ್ಟೆಲ್ ದೂರ ಆಗ್ತಿತ್ತು, ಕಾಲೇಜ್ ದೂರ ಆಗ್ತಿತ್ತು, ಹೋಗಿ ಬರೋಕ್ಕೆ ತುಂಬ ಕಷ್ಟ. ಪ್ರತಿಯೊಬ್ಬರು ಸಹಾಯ ಪಡ್ತಿದ್ದೆ, ಕೆಲವರು ಮಾಡ್ತಿದ್ರು, ಕೆಲವರು ಮಾಡ್ತಿರಲಿಲ್ಲ. ಹಾಗೂ ಕಷ್ಟಪಟ್ಟು ನಾನು ಡಿಗ್ರಿ ಮಾಡಿಕೊಂಡೆ. ಎಕ್ಸಾಮ್ ತುಂಬ ಸಮಸ್ಯೆ ಆಗೋದು, ನಮ್ಮ ರೈಟ್ರಿಗೆ ಸಮಸ್ಯೆ ಆಗೋದು, ನಮ್ಮ ರೈಟ್ರ್ ಸಿಗ್ತಿರಲಿಲ್ಲ. ಆ ಸಂದರ್ಭ ಪಲ್ಲವಿ ಮೇಡಮ್ ಅಂತ ಒಬ್ಬರು NGOದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರ ಮುಖಾಂತರ ನನಗೆ ಯಾರೋ ಮುಖಾಂತರಗಳಿಂದ ನಂಬರ್ ಸಿಕ್ತು. ಆನಂತರ ಪ್ರತಿ ವರ್ಷವೂ ಅವರು ಅರೇಂಜ್ ಮಾಡ್ತಿದ್ದಾರೆ ಸರ್. ಅದೇ ಸರ್, ಈಗ ನೀವು ಪರೀಕ್ಷೆಯ ಬಗ್ಗೆ ಹೇಳಿದ್ರಿ. ಆ ಪರೀಕ್ಷೆಗೆ ನೀವು ಹೇಗೆ ಓದ್ತಾ ಇದ್ರಿ, ಅಥವಾ ಅದರ ಬಗ್ಗೆ ಈಗ ನಿಮಗೆ ತರಗತಿಯಲ್ಲಿ ಕೂತಾಗ ಕೇವಲ ಬೋಧಕರು ಅಥವಾ ಟೀಚರ್ಸ್ಗಳು ಹೇಳೋದನ್ನು ಕೇಳಿ ನೀವು ಸಿದ್ಧತೆ ಮಾಡ್ಕೊಳ್ಬೇಕಿತ್ತು. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಒಂದು ಪರೀಕ್ಷೆ ಬಂದಾಗ ಖಾಲಿ ಯಾರು ಪಾಠ ಮಾಡಿದ್ದನ್ನು ಕೇಳಿ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ನೀವು ಸ್ವಂತವಾಗಿ ಯಾವ ರೀತಿಯೆಲ್ಲ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ತಾ ಇದ್ರಿ? ಓಕೆ ಸರ್, ನಮ್ಮ ಕಾಲೇಜಿನಲ್ಲಿ ಬೋಧಕರು ಪಾಠ ಮಾಡುವಾಗ ನಾನು ರೆಕಾರ್ಡಿಂಗ್ ಮಾಡ್ಕೊತಿದ್ದೆ. ಅವ್ರು ಏನು ಪಾಠ ಮಾಡ್ತಾರೆ ರೆಕಾರ್ಡಿಂಗ್ ಮಾಡ್ಕೊತಿದ್ದೆ. ಜೊತೆಗೆ ನಾನು ಸಾಯಂಕಾಲ ಸಂಜೆ ಬಂದು ನಮ್ಮ ಬ್ರೈಲ್ ಬುಕ್ಸ್ ಅಂತ ಇದೆ, ಬ್ರೈಲ್ ಲಿಪಿ. ಆ ನೀವೇನು ನಾರ್ಮಲ್ ಬುಕ್ಸಲ್ಲಿ ಇದ್ದಾವೆ ಅದನ್ನು ಬ್ರೈಲ್ ಲಿಪಿಗೆ ಕನ್ವರ್ಟ್ ಮಾಡಿ ಬರೀ ಅಕ್ಷರದಿಂದ ನಾನು ಓದ್ತಿದ್ದೆ ಸರ್. ರೆಕಾರ್ಡಿಂಗ್ ಜೊತೆಗೆ ಬುಕ್ಕಲ್ಲಿ ಓದ್ತಿದ್ದೆ. ಬ್ರೈಲ್ ಲಿಪಿ ಅಂದರೆ 6 ಚುಕ್ಕೆ ಇರುತ್ತೆ, ನಿಮಗೆ ಗೊತ್ತಿರೋಂಥ ವಿಷಯನೇ. ಅದರಲ್ಲಿ ನಾನು ಓದ್ತಿದ್ದೆ. ನಾನು ನೋಟ್ಸ್ ಮಾಡ್ಕೊತಿದ್ದೆ. ನಮ್ಮ ಲಿಪಿಲಿ ನೋಟ್ಸ್ ಮಾಡಿಕೊಂಡು ಪಾಯಿಂಟ್ ವೈಸ್ ಮಾಡ್ಕೊಂಡು ನಾನು ಓದ್ತಿದ್ದೆ ಸರ್. ಅದು ಬ್ರೈನ್ ಲಿಪಿನ? ಬ್ರೈಲ್ ಲಿಪಿ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೇಳ್ಬೋದಾ? ಅಂದರೆ ಅದು ಯಾವ ಥರ ಇರುತ್ತೆ, ಅದನ್ನು ನೀವು ಹೇಗೆ ಪ್ರಾರಂಭ ಮಾಡಿದ್ರಿ? ಮೊದಲಿಗೆ ಬ್ರೈಲ್ ಲಿಪಿ ಕಂಡುಹಿಡಿದ್ರು ಲೂಹಿ ಬ್ರೈಲ್ ಅಂತ. ಅವ್ರ ಹೆಸರು ಲೂಹಿ ಅಂತ ಇತ್ತು. ಅವರು ಚಿಕ್ಕ 4 ವರ್ಷದಲ್ಲಿ ಅವರು ಕಣ್ಣು ಸಮಸ್ಯೆ ಮಾಡ್ಕೊಂಡಾಗ ಅವರು 6 ವರ್ಷದಲ್ಲಿ ಬ್ರೈಲನ್ನು ಕಂಡುಹಿಡಿದ್ರು. 6 ಚುಕ್ಕೆಗಳು ಬ್ರೈಲನ್ನು ಕಂಡುಹಿಡಿದ್ರು. ಆಗ ಲೂಹಿ ಬ್ರೈಲ್ ಅಂತ ಅವ್ರ ಹೆಸರು ಬಂತು. ಅವ್ರು ಪ್ಯಾರಿಸ್ನವರು. ಅವರು ಬ್ರೈಲ್ ಲಿಪಿ ಹೇಗಿರುತ್ತೆ ಅಂದರೆ ನಮ್ಗೆ 6 ಚುಕ್ಕೆ ಇರುತ್ತೆ. 1, 2, 3 ಬಲಗಡೆ ಇರುತ್ತೆ, 4, 5, 6 ಎಡಗಡೆ ಇರುತ್ತೆ. ನಾವೇನೇ ಬರೆದ್ರೂ 6 ಚುಕ್ಕೆ ಒಳಗಡೆನೇ ಬರೀಬೇಕು. ಎಕ್ಸಾಂಪಲ್ ಉದಾಹರಣೆ ನರಸಿಂಹಮೂರ್ತಿ, ಒಂದೊಂದು ಅಕ್ಷರಕ್ಕೂ ಒಂದೊಂದು ಡಾಟ್ ಚೇಂಜ್ ಇರುತ್ತೆ. ನರಸಿಂಹಮೂರ್ತಿ ಅಂದರೆ 1, 3, 4, 5 ಹೊಡೆದ್ರೆ ನಾ ಆಗುತ್ತೆ, 3, 4, 5 ಹೊಡೆದ್ರೆ ಆ ಆಗುತ್ತೆ, 1, 2, 3, 5 ಬಡಿದ್ರೆ ರಾ ಆಗುತ್ತೆ. ಆ ರೀತಿಗೆ ಒಂದೊಂದು ಅಕ್ಷರಕ್ಕೂ ಒಂದು ಡಾಟ್ ಚೇಂಜ್ ಇರುತ್ತೆ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಚುಕ್ಕಿಗಳು ಬೇರೆ ಬೇರೆ ಥರ ಇರುತ್ತೆ. ಇದು ನಾವು ನಿಮ್ಮ ಜೀವನದ ಬಗ್ಗೆ, ಕಷ್ಟಗಳ ಬಗ್ಗೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಿಮ್ಮ ಹವ್ಯಾಸಗಳು ಏನಣ್ಣ? ಅಂದರೆ ಒಬ್ಬ ವ್ಯಕ್ತಿಗೆ ಹವ್ಯಾಸ ಅನ್ನೋದು ತುಂಬ ಮುಖ್ಯ. ಅವನ ಜೀವನದೆಲ್ಲ ಕಷ್ಟಗಳನ್ನೆಲ್ಲ ಅದರಿಂದೆಲ್ಲ ಹೊರಗೆ ಬರಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹವ್ಯಾಸ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಹವ್ಯಾಸಗಳನ್ನು ನೀವು ಬೆಳೆಸ್ಕೊಂಡಿದ್ದೀರಾ? ಸರ್, ನನ್ನ ಹವ್ಯಾಸ ಅಂದರೆ ನನಗೆ ತುಂಬ ಫೇವ್ರೇಟ್ ಕ್ರಿಕೆಟ್ ಮ್ಯಾಚ್. ನಾನು
ಆಡ್ತಿದ್ದೆ. ಪ್ರತಿ ವರ್ಷ ನಾನು ಟೂರ್ನಮೆಂಟ್ ಅಂತ ಮಾಡ್ತಾರೆ, ಅದು ಟೂರ್ನಮೆಂಟ್ ನಾನು ಭಾಗವಹಿಸ್ತಿದ್ದೆ. ಅದ್ರ ಜೊತೆಗೆ ನನ್ನೊಂದು ಕೀಬೋರ್ಡ್ ಇದೆ, ಕಲೆ ಇದೆ, ಕೀಬೋರ್ಡ್ನ ಕಲ್ತಿದ್ದೇನೆ. ಅವೆರಡು ಅಭ್ಯಾಸಗಳು ತುಂಬ ಇದೆ ಸರ್ ನನಗೆ. ಅಣ್ಣ, ಈಗ ಕೊನೆಯದಾಗಿ ಈಗ ನಾವು ಅಷ್ಟೇ, ನನ್ನ ಸೇರಿಸಿ ಎಲ್ಲರೂ ಕೂಡ ಏನೋ ಒಂದು ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನ ಬಿಟ್ಟು ನನಗೆ ಯಾಕೆಲ್ಲ ಕಷ್ಟ ಬರುತ್ತೆ, ಅಥವಾ ಇದನ್ನ ಮಾಡೋದು ಬೇಡ, ಇದ್ರಲ್ಲಿ ತುಂಬ ಕಷ್ಟ ಇದೆ, ಆ ಥರ ಮನಸ್ಥಿತಿಯವರು ಕೆಲವು ಸುಮಾರು ಜನ ಇರ್ತಾರೆ. ಅವರಿಗೆ ನೀವೊಂದು ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಎಲ್ಲರಲ್ಲೂ ಒಂದು ಮನವಿ ಮಾಡ್ಕೊಳ್ತೇನೆ. ಪ್ರತಿಯೊಬ್ಬರು ಕಷ್ಟ ಬರುತ್ತೆ, ಕಷ್ಟ ಬರಲಿ ಮನುಷ್ಯ ಯಾರೂ ಇಲ್ಲ. ಆ ಕಷ್ಟ ಬಂದ ಕಷ್ಟಕ್ಕೆ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದು ನಾವು ಕಂಡುಕೊಳ್ಬೇಕಾಗ್ತಿದೆ. ಪ್ರತಿಯೊಂದು ಸಮಸ್ಯೆಗೂ ತನ್ನೊಂದು ಪರಿಹಾರ ಇದ್ದೇ ಇರುತ್ತೆ. ಯಾವ ಸಮಸ್ಯೆ ಪರಿಹಾರ ಇಲ್ಲವಲ್ಲ ಅನ್ನೋ ಯಾವುದೂ ಇಲ್ಲ. ಯಾವುದೇ ಸಮಸ್ಯೆ ಬಂದರೂ ನಾವು ಅದನ್ನು ಬಗೆಹರಿಸ್ಬೇಕು. ಈ ಸಮಸ್ಯೆ ನಂಗೆ ಬಂತಲ್ಲ ಅಂತ ಅನ್ಬಾರ್ದು. ಆ ಸಮಸ್ಯೆ ಎಷ್ಟು ಬರುತ್ತೋ ಅಷ್ಟು ನಮ್ಗೆ ಒಳ್ಳೆಯದು, ಅದನ್ನು ಪಾಠ ಕಲಿತೀವಿ. ಆ ಸಮಸ್ಯೆ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದು ನಾವು ತಿಳ್ಕೊಬೇಕು. ವಿನಃ ಆ ಸಮಸ್ಯೆ ಬಂತು, ಕಷ್ಟ ಬಂತಂದಕ್ಕೆ ನಾವು ಜೀವನನೇ ಸಾಕು, ಜೀವನ ಅಷ್ಟೇ ಅಂತ ಇರಬಾರ್ದು. ಆ ಸಮಸ್ಯೆಯಿಂದ ಕಲಿಯೋದು ತುಂಬ ಇದೆ. ನಾವು ಯಾವತ್ತೂ ಎಕ್ಸಾಮಲ್ಲಿ ಫೇಲ್ ಆಗ್ಬೋದು, ಒಂದು ಟೆಸ್ಟಲ್ಲಿ ಫೇಲ್ ಆಗ್ಬೋದು, ಜೀವನದಲ್ಲಿ ಫೇಲ್ ಆಗಬಾರ್ದು. ಅಂದರೆ ಮೊದಲು ಯಾವ ಸಮಸ್ಯೆ ಬಗೆಹರಿಸ್ತೀವಲ್ಲ ಅದು ಇಂಪಾರ್ಟೆಂಟ್. ನಮ್ಮ ಸಮಾಜಕ್ಕೆ ನೀವು ಏನು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದರ ಜೊತೆಗೆ ನಿಮಗೆ ಯಾವ ರೀತಿಯ ಮತ್ತು ನಿಮ್ಮ ವಿಶೇಷ ವ್ಯಕ್ತಿಗಳಿಗೆ ಸಮಾಜ ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದು ನಿಮ್ಮ ಬಯಕೆ? ಮೊದಲಿಗೆ ಸಮಾಜದಲ್ಲಿ ಹಲವಾರು ಜನ ನಮಗೆ ಸಹಾಯ ಮಾಡೋರು ಇದ್ದಾರೆ. ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು, ಸರ್ಕಾರಿ ಹಲವಾರು ಇದೆ. ನಾವು ಯಾವತ್ತೂ ನಮಗೆ ಎದೆಗುಂದಿದ್ರೆ ನಾವು ಮೊದಲಿಗೆ ನಮಗೆ ಓದಬೇಕು, ಓದಬೇಕು. ಜೊತೆಗೆ ನಾವು ಸಮಾಜದಲ್ಲಿ ಹೇಗೆ ಎಲ್ಲರಂತೆ ನಾವು ಬದುಕಬೇಕು. ಈಗ ನಿಮ್ಮ ತರಹದ ಸುಮಾರು ವ್ಯಕ್ತಿತ್ವಗಳು, ವಿಶೇಷ ವ್ಯಕ್ತಿತ್ವಗಳು, ಸ್ಫೂರ್ತಿಯಾಗುವಂತಹ ವ್ಯಕ್ತಿತ್ವಗಳು ನಮ್ಮ ಜೊತೆಗೆ ಇರ್ತಾರೆ. ಸೊ ಬಹುಶಃ ಇದನ್ನು ಅವರ ನೋಡ್ಬೋದು ಅಥವಾ ಕೇಳ್ಬೋದು. ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ನಮ್ಮ ಪ್ರತಿಭೆ ಏನನ್ನೋದು ಸಮಾಜದಲ್ಲಿ ತೋರಿಸ್ಬೇಕಾಗ್ತದೆ. ಒಂದು ಎರಡನೇದಾಗಿ ನಾವು ಏನು ನಡ್ಕೊತೀವಿ ಅದು ಇಂಪಾರ್ಟೆಂಟ್ ಆಗ್ತದೆ ಸರ್. ಓಕೆ ಅಣ್ಣ, ಧನ್ಯವಾದ ಅಣ್ಣ. ನಮ್ಮ ಜೊತೆಗೆ ಇಷ್ಟೊತ್ತು ನೀವು ನಮ್ಮ ಜೊತೆಗಿದ್ದು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಿಮ್ಮ ಮುಂದಿನ ಜೀವನವೂ ಕೂಡ ಮಂಜುನಾಥ ಸ್ವಾಮಿಯ ಆಶೀರ್ವಾದದ ಮೇರೆಗೆ ಪ್ರತಿ ಹಂತದಲ್ಲೂ ನಿಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ಆಶಯ ನಮ್ಮದು. ಅದೇ ರೀತಿ ಇವರಿಗೆ ಯಾರಿಂದೆಲ್ಲ ಸಹಾಯ ಆಗುತ್ತೆ ಅವರೆಲ್ಲರೂ ಕೂಡ ಖಂಡಿತವಾಗಿ ಸಹಾಯ ಮಾಡೋಣ. ಇವರು ಮಾತ್ರ ಅಲ್ಲ, ಇವ್ರ ರೀತಿಯ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆಗೆ ಇರ್ತಾರೆ. ಏನನ್ನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇರುತ್ತೆ. ಅವರೆಲ್ಲರಿಗೂ ಕೂಡ ನಾವು ಸಹಾಯವನ್ನು ಮಾಡೋಣ, ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ, ಮಂಜುನಾಥ ಸ್ವಾಮಿಯ ಹಾಗೆ ಎಲ್ಲ ದೇವರ ಶಕ್ತಿ ನಿಮ್ಮ ಜೊತೆಗೆ ಇರಲಿ. ತುಂಬ ಹೃದಯದ ಧನ್ಯವಾದಗಳು. ಇಂತಹ ಅದೆಷ್ಟು ವ್ಯಕ್ತಿತ್ವಗಳು ಸ್ವಾವಲಂಬನೆಯ ಜೀವನವನ್ನು ನಡೆಸುವ ಹಂಬಲದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ನಮಗೆ ಪ್ರತಿನಿತ್ಯ ಜೀವನದಲ್ಲಿ ಸಿಗ್ತಾ ಇರ್ತಾರೆ. ಅವರ ವ್ಯಕ್ತಿತ್ವಗಳಿಂದ ಒಂದಷ್ಟು ಸ್ಫೂರ್ತಿಯನ್ನು ಪಡೆದು ಅವರಿಗೆ ನಮ್ಮಿಂದ ಆದಂತಹ ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಅಂಕಿತ್ ರೈ ಜೊತೆ ಅರ್ಚಿತ್ ಜೈನ್, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.